ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀವಿ. ಅವರಿಗೆ ಮತ್ತೇನು ಕ್ಲಾರಿಫಿಕೇಶನ್ ಬೇಕಾಗೈತೆ ಅದನ್ನು ಕೇಳಿದರೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಮಾನ್ಯ ಭಾಳ ಸಂತೋಷ. ಯಾಕಂದ್ರೆ ಆ ಸಚಿವರಿಲ್ಲದೆ ನಮ್ಮ ಉಸ್ತುವಾರಿ ಸಚಿವರೇ ನೀವು ಉತ್ತರ ಕೊಡೋಕೆ ಇದು ನನ್ನ ಜಿಲ್ಲೆಗೆ ಸಂಬಂಧಪಟ್ಟಿದ್ದ. ಮಾನ್ಯ ಸಚಿವರೇ, ಈಗಾಗಲೇ 198 ಕಾಮಗಾರಿ ಕಳಪೆ ಇದ್ದಾವೆ ಅಂತೇಳಿ ಮೂರು ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 60 ಚೆಕ್ಡ್ಯಾಮ್ಗಳಿಗೆ ಬಿಲ್ಲನ್ನು ಪಾವತಿ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ 3 ತನಿಖಾ ತಂಡಗಳು. ಆದರೆ ಎಲ್ಲವನ್ನೂ ಕೂಡ ಮಾಡಿ ಮತ್ತೆ ಏನು ಮಾಡಿದ್ದಾರೆ, ನೀವು ಸವಿಸ್ತಾರವಾದ ವರದಿ ಇದು ಕೊಟ್ಟು ನೀವು ಉತ್ತರ ಅಂತ ಹೇಳಿದಿರಿ. ಮೇಲ್ಕಂಡ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಕಾಮಗಾರಿ ಕಡಿತಗಳು ಸರಿ ಇರುವುದೆಂದು ದೃಢಪಡಿಸಿಕೊಂಡು ಯೋಜನೆಯ ಮಾರ್ಗಸೂಚಿತ ನಿಯಮಾನುಸಾರ ಕ್ರಮ ವಹಿಸುವ ಕುರಿತು ಸದರಿ ಪ್ರಸ್ತಾವನೆಯನ್ನು ಪರಿಶೀಲನೆ ಹಂತದಲ್ಲಿದೆ. ಅಂದರೆ ಯಾವಾಗ ಮಾಡ್ತೀರಿ? ಈಗ ಒಂದು ತನಿಖೆ ತಂಡ ಮಾಡಿದ್ದು ಸರಿ ಇಲ್ಲ ಅಂತ ಮತ್ತೊಂದು ಮಾಡಿದೆ, ಅದು ಸರಿ ಇಲ್ಲ ಅಂತ ಮತ್ತೊಂದು ಮಾಡಿದೆ. ನಿಮ್ಮ ಬೆಂಗಳೂರಿನ ಆಯುಕ್ತಾಲಯನೇ ಇದನ್ನು ಮಾಡಿಸಿರ್ತಕ್ಕಂಥದ್ದು. ಮತ್ತು ಅಂದರೆ ಅವ್ರು ಏನು ಮಾಡೋದು, ಏನಾಗಿದೆ ಕಳಪೆ ಇದ್ದದ್ದು ಬಿಟ್ಟು ಅದು ನಿಜವಾಗ್ಲೂ ಮಾಡಿರ್ತಕ್ಕಂಥವ್ರಿಗೆ ಮಾಡಬೇಕಲ್ಲ. ಯಾವಾಗ ಮಾಡ್ತೀರಿ ಅದನ್ನು? ಸಚಿವರು ಮಾತಾಡಿದ್ದಾರೆ, ನಾಳೆ ಇದ್ರ ಬಗ್ಗೆ ನಂಗೆ ಉತ್ತರ ಕೊಡ್ತೀವಿ ಅಂತ ಸಚಿವರು ಹೇಳೋಗಿದ್ದಾರೆ. ತಾವು ಕೂಡ ನಮ್ಮ ಉಸ್ತುವಾರಿ ಸಚಿವರಾಗಿರೋದ್ರಿಂದ ದಯವಿಟ್ಟು ಇದಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತಕ್ಕಂಥ ವಿನಂತಿ ಅಂತ ತಮ್ಮ ಮಾಡಿಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅದರಲ್ಲಿ 490 ವರ್ಕ್ಗಳು, ಅದರೊಳಗೆ 231 ಪೆಂಡಿಂಗ್ ಅದನ್ನು ಪೇಮೆಂಟನ್ನು ಮಾಡಿದೆ. ಅದರೊಳಗೆ 198 ಬ್ಯಾಲೆನ್ಸ್ ಇದ್ದಾವೆ. ಆ 198ರೊಳಗೆ ನಮ್ಮ ಜಿಲ್ಲೆಯ ಅಧಿಕಾರಿಗಳಿಂದ DS ಇರ್ಬೋದು, ಕೊಪ್ಪಳದ EO ಇರ್ಬೋದು, ಯಲಬುರ್ಗದ EO, ಕುಷ್ಟಗಿ EO, ಒಮ್ಮಂಡ್ಮಂದ ಇವನ್ನೆಲ್ಲರಿಗೂ ಈ 198 ವರ್ಕನ್ನು ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೀವಿ. ಇದು ವರದಿ, ಅದರ ವರದಿ ಪ್ರಕಾರ ಇದರೊಳಗೆ 77 ವರ್ಕ್ಗಳು ಮಾತ್ರ ಕರೆಕ್ಟಾಗಿದೆ ಅಂತ ಮಾಹಿತಿ ಬಂದಿದೆ. ಆ 77 ವರ್ಕಿಗೆ ಈಗಾಗಲೇ ಜಿಲ್ಲಾ ಪಂಚಾಯತಿ CO ಅವ್ರಿಗೆ ಅದನ್ನು ನಿರ್ದೇಶನವನ್ನು ಕೊಟ್ಟಿದೆ. ಅದರೊಳಗೆ ಇನ್ನೂ ಕನಿಷ್ಠ ಎಷ್ಟು 60 ವರ್ಕು ಮತ್ತು ಇನ್ನೂ 45 ಉಳಿದಂಥ ವರ್ಕಿಗೆ ಈಗ ಅದರೊಳಗೆ ಏನಾಗಿದೆ ಮಾನ್ಯ ಅಧ್ಯಕ್ಷ ಅಂದರೆ GST ಇನ್ಕ್ಲೂಡ್ ಮಾಡಬೇಕು. ಅದು ಒಂದು ಇನ್ಕ್ಲೂಡ್ ಎಸ್ಟಿಮೇಟದ್ದೊಂದು ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು 7 ಗೈಡ್ಲೈನ್ಸ್ಗಳನ್ನು ಕೊಟ್ಟಿದೆ. ಕಂಡೀಷನ್ 7 ಗೈಡ್ಲೈನ್ಸ್ GST, ಅದು GPS ಫೋಟೋ ಇರ್ಬೋದು, ಇವನ್ನೆಲ್ಲ ವೆಂಡರ್ಗೆ ಸಿಗ್ನೇಚರ್ ಮಾಡಿದ್ದು ಕೆಲವೊಂದಿಷ್ಟು ಕೊಟೇಶನ್ 7 ಗೈಡ್ಲೈನ್ಸನ್ನು ಕೊಟ್ಟಿದೆ. ಅದು ಬಂದ ತಕ್ಷಣ ಮಂತ್ರಿಗಳ ಜೊತೆಗೆ ಮಾತಾಡಿ ಅದನ್ನು ನಮ್ಮ ಜಿಲ್ಲೆದಿರೋದು, ನನ್ನ ಜಿಲ್ಲಾ ಉಸ್ತುವಾರಿ ಇರೋದು, ಇದು ಏನು 2019-20 ಆದಂಥ ಒಂದು ಕಾಮಗಾರಿಗೆ ಇದನ್ನು ಆದಷ್ಟು ಬೇಗನೆ ಮಂತ್ರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗನೆ ಅಲ್ಲಿ ಜಿಲ್ಲೆ ಇರೋದ್ರಿಂದ ಅದನ್ನು ಕ್ರಮ ವಹಿಸುವಂಥ ಕೆಲಸವನ್ನು ಮಾಡಿ. ಮಾನ್ಯ ಸಚಿವರೇ, ತಾವು ಹೇಳಿರ್ತಕ್ಕಂಥದ್ದು ಒಪ್ಪಿಗೆಳ್ತೇನೆ. ಇಡೀ ಜಿಲ್ಲೆಯಾದ್ಯಂತ ಕುಷ್ಟಗಿ ತಾಲೂಕು ಅಂದ್ಬಿಟ್ಟು ಎಲ್ಲ ಕಡೆ ಕೊಟ್ಟಿದ್ದಾರೆ. ತಾಲೂಕಿನ ಬೇರೆ ಜಿಲ್ಲೆಯಾದ್ಯಂತ ಏನು ಅವ್ರು ಇನ್ಸ್ಪೆಕ್ಷನ್ ಮಾಡಿ ಕೊಟ್ಟಿದ್ದಾರೆ, ಆದರೆ ಎಲ್ಲ ತಾಲೂಕುಗಳಿಗೆ ಕೊಟ್ಟಿದ್ದಾರೆ. ಕುಷ್ಟಗಿ ತಾಲೂಕಿಗೆ ಮಾತ್ರ ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಅನ್ಯಾಯ ಆಗ್ತಾಯಿದೆ. 7 ಕಂಡೀಷನ್ಸ್ ಹಾಕಿದ್ದೀರಿ, ಅಧಿಕಾರಿಗಳು ನೋಡೇ ಅದನ್ನು ಮಾಡಿದ್ದಾರೆ ಕೊಡಬೇಕು ಅಂತೇಳಿ. ಮತ್ತೆ ಇಲ್ಲಿಂದ ಪುನಃ ಕಂಡೀಷನ್ ಆ್ಯಕ್ಷನ್ ತಗೋದ್ರೆ ಮತ್ತೆ ಯಾವಾಗ ಮುಗಿಯೋದದು? ಇಲ್ಲ, ಅದು ಕಂಡೀಷನ್ ಆದಷ್ಟು ಬೇಗನೆ ಅದನ್ನು ತರಿಸೊಂದು ಪರಿಶೀಲನೆ ಮಾಡಿ ಅದನ್ನು ಕ್ರಮ ವಹಿಸುವಂತ ತಾವೇ ಒಂದು ದಿವಸದ ಮೀಟಿಂಗ್ ಮಾಡಬೇಕಾದ್ರೆ. ಕುಷ್ಟಗಿ ಅಂತಂದ್ರೆ ಅದೇನು ಬೇರೆ ಇಲ್ಲ, ನಮ್ಮ ಜಿಲ್ಲೆದಾಗಿರೋದ್ರಿಂದ ಅದು ವಿಶೇಷವಾಗಿ ದೊಡ್ಡನಗೌಡರ ವಿಚಾರವನ್ನು ನಾವು ಕ್ರಮ ವಹಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಒಂದು ಇದು ಮಾಡಿ ಮೀಟಿಂಗ್ ಮಾಡಿ.